ಇನ್ನು ಚನ್ನಪಟ್ಟಣ ಉಪಚುನಾವಣಾ ಅಖಾಡ ಈಗಿನಿಂದಲೇ ಕಾವು ಪಡೆದುಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಅಂತೂ ಇತ್ತೀಚೆಗೆ ಮೇಲಿನ ಮೇಲೆ ಚನ್ನಪಟ್ಟಣಕ್ಕೆ ಹೋಗಿ ಬಹಳಷ್ಟು ಭರವಸೆಗಳನ್ನ ಕೊಟ್ಟು ಬರ್ತಾ ಇದ್ರು. ಇವತ್ತು ಪುತ್ರನ ಜೊತೆಗೆ ಅಖಾಡಕ್ಕೆ ಇಳಿದಿರುವಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡುವ ಜೊತೆಗೇನೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದು ರೀತಿ ಅನೌಪಚಾರಿಕವಾಗಿ ಚುನಾವಣಾ ಪ್ರಚಾರದ ಕಹಳೆ ಊದಿದ್ದಾರೆ ಅಂತ ಹೇಳ್ಬೋದು. ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ವೋಟ್ ಹಾಕಿ ಅಂತ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮತದಾರರಿಗೆ, ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ಪ್ರತಿಯೊಬ್ಬರು ಕೂಡ ಮನವಿ ಮಾಡ್ತಾ ಇದ್ದೀವಿ. ಕೆಲಸ ಮಾಡೋರು ನಾವು, ನಮ್ಗೆ ವೋಟ್ ಹಾಕಿ. ಪ್ರತಿಷ್ಠೆಯ ಅಖಾಡ, ಮದಗಜಗಳ ಕಾಳಗ, ಸೋಲಿನ ಮೂಲಕ ಮಣ್ಣು ಮುಕ್ಕಿಸೋ ತಂತ್ರ, ನಂದೇ ಸಾಮ್ರಾಜ್ಯ ಅನ್ನೋ ಮಾತು. ಎಸ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ರಂಗೇರುತ್ತಿದೆ. ದಿನೇ ದಿನೇ ನಾಯಕರ ಸುತ್ತಾಟವು ಜೋರಾಗ್ತಿದೆ. ಮತದಾರರನ್ನ ಸೆಳೆಯೋಕೆ ತೆರೆಮರೆಯಲ್ಲೇ ರಣತಂತ್ರ ಮಾಡ್ತಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ಭೇಟಿ ಕೊಟ್ಟು ತಮ್ಮದೇ ಆದ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ರಾಮನಗರದಲ್ಲಿ 500 ಕೋಟಿ ಕಾಮಗಾರಿಗೆ ಡಿಸಿಎಂ ಡಿಕೆ ಚಾಲನೆ ಕೊಟ್ಟಿದ್ರು. ಲಾಟರಿ ಮೂಲಕ ಸೈಟ್ ಹಂಚಿದ್ರು. ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಜನರಿಗೆ ಹತ್ತಿರವಾಗೋ ಕೆಲಸವನ್ನ ಮಾಡಿದ್ರು. ಇದೀಗ ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿ ಚನ್ನಪಟ್ಟಣದ ಅಖಾಡಕ್ಕಿಳಿದಿದ್ದಾರೆ. ಬೈ ಎಲೆಕ್ಷನ್ಗೆ ಕೌಂಟ್ ಡೌನ್, ಅಖಾಡದಲ್ಲಿ ಎಚ್ಡಿಕೆ ಅಬ್ಬರ. ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರ ಜೊತೆ ಕುಮಾರಸ್ವಾಮಿ ಸಭೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಚನ್ನಪಟ್ಟಣ ಸಾಮ್ರಾಜ್ಯಾಧಿಪತಿಯಾಗೋಕೆ ಡಿಕೆ ಬ್ರದರ್ಸ್ ಕುಮಾರಸ್ವಾಮಿ ಮಧ್ಯೆ ಕಾಳಗವೇ ನಡೆಯುತ್ತಿದೆ. ಕ್ಷೇತ್ರದ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಇಬ್ಬರು ನಾನಾ ತಂತ್ರಗಾರಿಕೆಯನ್ನೇ ಮಾಡ್ತಿದ್ದಾರೆ. ಕಳೆದ ತಿಂಗಳಷ್ಟೇ ಡಿಸಿಎಂ ಡಿಕೆಶಿ ಚನ್ನಪಟ್ಟಣ ಅಭಿವೃದ್ಧಿಗೆ 500 ಕೋಟಿ ಯೋಜನೆಗೆ ಚಾಲನೆ ಕೊಟ್ಟಿದ್ರು. ಹೈಟೆಕ್ ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿದ್ರು. ಇದೀಗ ಚನ್ನಪಟ್ಟಣ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವ ಕುಮಾರಸ್ವಾಮಿ ಡಿಕೆ ಬ್ರದರ್ಸ್ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ನಾನಿದ್ದಾಗ ನೀವೇನು ಮಾಡಕ್ಕಾಗಲಿಲ್ಲ, ಉಳಿಸಕ್ಕಾಗಲಿಲ್ಲ, ಈಗೇನು ಅಂತ. ನಿನ್ನ ಆಳ್ತ ಬೇರೆ, ಈ ಡಿಕೆ ಶಿವಕುಮಾರ್ ಆಳ್ತ ಬೇರೆ. ಕುಮಾರ, ನಿನ್ನ ಆಳ್ತ ನಿನ್ನ ಸ್ವಂತಕ್ಕೆ, ನನ್ನ ಆಳ್ತ ಈ ಜನಕ್ಕೋಸ್ಕರ. ಪಾಪ ಈಗ ಬಂದಿದ್ದಾರೆ. ಚನ್ನಪಟ್ಟಣ ಉದ್ಧಾರ ಮಾಡಿದ್ದೀನಿ, ಕುಮಾರಸ್ವಾಮಿ ಉದ್ಧಾರ ಮಾಡಿಲ್ಲ. ನಾವು ಅಣ್ಣ ತಮ್ಮಂದ್ರು ಬಹಳ ಕೆಲಸ ಮಾಡಿಬಿಟ್ಟಿದ್ದೀವಿ. ಚನ್ನಪಟ್ಟಣ ತಾಲೂಕಲ್ಲಿ 10 ವರ್ಷ ಲೋಕಸಭಾ ಸದಸ್ಯರಾಗಿ ಅವರ ತಮ್ಮ ಬಹಳ ಕೆಲಸ ಮಾಡಿಬಿಟ್ಟವ್ರಿಂದ ನಾವೇನು ಕೆಲಸನೇ ಮಾಡಿಲ್ಲ ಹೇಳ್ತಾ ಇದ್ದಾರೆ. ವಿಟ್ಟನಲ್ಲಿ ಗೋಲಿಬಾರ್ ಇಲ್ಲೇ ನಿಮ್ಮ ಪಕ್ಕದೂರಲ್ಲಿ ಆಯ್ತಾರೆ. 2 ರೈತ ಕುಟುಂಬದ ಅಮಾಯಕರು ಬಲಿಯಾದರವ ದೇವೇಗೌಡರು ಬಂದರು. ಇಲ್ಲಿಂದ ಪಾದಯಾತ್ರೆನೂ ಮಾಡೋದು. ಆ ಬಲಿಯಾದ ಕುಟುಂಬಕ್ಕೆ ಇಬ್ಬರಿಗೆ ಕೆಲಸನೂ ಕೊಡಿಸ್ತಂಥದ್ದು ದೇವೇಗೌಡರು ಕೆಲಸ ಮಾಡೋದು. ಬರೀ ರಾಜಕೀಯಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಅಧಿಕಾರ ಇದ್ದಾಗ ಇವರಲ್ಲಿ ಇರ್ತಕ್ಕಂಥ ಈ ಅಮಲಿದೆಯಲ್ಲ, ನಂಬೇಡಿ. ಚನ್ನಪಟ್ಟಣದ ಕೋಡಂಬಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಜೊತೆ ಸಭೆ ಮಾಡಿದ ಎಚ್ಡಿಕೆ ದಲಿತಾಸ್ತ್ರವನ್ನು ಪ್ರಯೋಗಿಸಿದ್ರು. ದಲಿತ ಸಮುದಾಯದವರೇ ಕಾಂಗ್ರೆಸ್ನವರನ್ನ ನಂಬಬೇಡಿ, ಮೋಸಗಾರರು ಅಂದ್ರು. ದಲಿತ ಸಮಾಜಗಳಿಗೆ ಮನವಿ ಮಾಡ್ತೇನೆ, ನಂಬೇಡಿ ಕಾಂಗ್ರೆಸ್ನನ್ನ. 75 ವರ್ಷ ಆಯ್ತು. ಕಳೆದ ಚುನಾವಣೆಯಲ್ಲಿ ಹೇಳಿದ್ರು ನರೇಂದ್ರ ಮೋದಿ ಅವರು ಮತ್ತೆ ಪುನಃ ಪ್ರಧಾನಮಂತ್ರಿ ಆಗ್ಬಿಟ್ರೆ ಸಂವಿಧಾನನೇ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾರೆ. ಇದೆಲ್ಲ ನಂಬೇಡಿ. ನಿಮ್ಮನ್ನು ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ. ದಯವಿಟ್ಟು ಈ ಒಂದು ಚನ್ನಪಟ್ಟಣದ ಅಭಿವೃದ್ಧಿಯ ಬಗ್ಗೆ ಇಲ್ಲೇನು ಬಂದೀಗ ದೊಡ್ಡ ದೊಡ್ಡ ವಿನಿಯೋಗಗಳು ಹಾಕೊಂಡು ಏನು ರಾಮಲಿಂಗರೆಡ್ಡಿನೂ ಬರೋವ್ರೆ, ಎಚ್.ಎಂ. ರೇವಣ್ಣನೂ ಬರೋವ್ರೆ, ಪಕ್ಕದ ಮಾಗೇಶ್ವರ ಬಾಲಕೃಷ್ಣನೂ ಬರೋನೆ. ಜನ ಕೇಳಿದ್ರೆ ಹೇಳ್ತಾರೆ ಕುಮಾರಸ್ವಾಮಿ ಏನ್ ಮಾಡಿದ್ರು ಕೆಲಸ ಅಂತ ಹೇಳಿ. ಯಾವ ಮಟ್ಟಕ್ಕೆ ನಮ್ಮನ್ನು ದ್ವೇಷಿಸ್ತಾರೆ. ಆ ಒಳಗಡೆ ನಾವು ಹೊಟ್ಟೆವರಿ ಪಡ್ತಿದ್ದೀವಿ ಅಂತಾರೆ. ಹೊಟ್ಟೆವರಿ ಪಡ್ತಿದಾರ ಅವರು ನೋಡ್ತಾ ಇದ್ದೀವಿ. ನಾನು ಕೈ ಜೋಡಿಸಿ ಅಣ್ಣ ಅವರು ಎಲ್ಲ ನನ್ನ ತಂದೆ ತಾಯಿಗಳಿಗೆ ಮನವಿ ಮಾಡೋದು, ನಂಬೇಡಿ ಇವ್ರನ್ನ. ಚನ್ನಪಟ್ಟಣ ಅಭ್ಯರ್ಥಿ ಬಗ್ಗೆ ಗುಟ್ಟು ಬಿಟ್ಟು ಕೊಡದ ಎಚ್ಡಿಕೆ. ನಿಖಿಲ್ ಇರ್ತಾರೋ ಯಾರೋ ಹೇಳ್ತೀನಿ ಎಂದ ದಳಪತಿ. ಚನ್ನಪಟ್ಟಣ ಅಭ್ಯರ್ಥಿ ಬಗ್ಗೆ ಕುಮಾರಸ್ವಾಮಿ ಅಚ್ಚರಿಯ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಎನ್ಡಿಎ ಅಭ್ಯರ್ಥಿ ಇರ್ತಾರೆ, ನಿಖಿಲ್ ಕುಮಾರಸ್ವಾಮಿನೋ ಯಾರೋ ಅಂತ ಹೇಳ್ತೀನಿ ಅಂದಿದ್ದಾರೆ. ಒಟ್ಟಾರೆ ಎನ್ಡಿಎ ಅಭ್ಯರ್ಥಿ ಅಂತೂ ಇರ್ತಾರೆ.
ಅದು ನಿಖಿಲ್ ಕುಮಾರಸ್ವಾಮಿ ಇರ್ತಾರೋ ಮತ್ತಿನ್ಯಾರು ಇರ್ತಾರೋ ಆ ಟೈಮ್ನಲ್ಲಿ ಎರಡೂ ಪಕ್ಷಗಳ ನಾಯಕರು ಕೂತು ತೀರ್ಮಾನ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿಯೇ ಅಭ್ಯರ್ಥಿ ಎಂದು ಘೋಷಣೆ. ನಿಖಿಲ್ ಸ್ಪರ್ಧೆಗೆ ಜೆಡಿಎಸ್ ಕಾರ್ಯಕರ್ತರಿಂದ ಒತ್ತಾಯ. ಇಷ್ಟೆಲ್ಲದರ ಮಧ್ಯೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಸೇರಿದ್ದ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಅಭ್ಯರ್ಥಿ ಮಾಡಲು ಒತ್ತಾಯಿಸಿದರು. ಚನ್ನಪಟ್ಟಣ ಉಪಚುನಾವಣೆಗೆ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಎಂದು ಘೋಷಣೆ ಕೂಗಿದ್ರು. ಸದ್ಯ ಚನ್ನಪಟ್ಟಣದಲ್ಲಿ ನಿಖಿಲ್ರನ್ನ ಕಣಕ್ಕಿಳಿಸಿದ್ರೆ ಸಿಪಿ ಯೋಗೇಶ್ವರನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆಯೂ ಮೂಡಿದೆ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಲಿದೆ. ಬ್ಯೂರೋ ರಿಪೋರ್ಟ್, TV9.